ಹಲ್ಲೆ ನಡೆಸಿದಂತಹ ಕಂಪ್ಲಿ ಶಾಸಕ ಗಣೇಶ್ರ ಬಂಧನ ಆಗಿದೆ. ಸೊ ಈಗ ಬಿಡದಿ ಸ್ಟೇಷನ್ಗೆ ಕರೆದುಕೊಂಡು ಬರಲಾಗಿದೆ. ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ವಿಚಾರಣೆ ಆರಂಭ ಆಗಿದೆ. ಸೊ ಪ್ರಾಥಮಿಕ ಹಂತದ ವಿಚಾರಣೆಯನ್ನು ಆರೋಪಿ ಕಂಪ್ಲಿ ಶಾಸಕ ಗಣೇಶ್ ಎದುರಿಸಲೇಬೇಕಾಗಿದೆ. ಬಿಡದಿ ಠಾಣೆಯಲ್ಲಿ ಕೆಲವೇ ನಿಮಿಷಗಳ ಹಿಂದಷ್ಟೇ ಅವ್ರನ್ನ ಕರೆದುಕೊಂಡು ಬರಲಾಗಿದೆ. ಗುಜರಾತ್ನಿಂದ ನೇರವಾಗಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಅಲ್ಲಿಂದ ನೇರವಾಗಿ ಬಿಡದಿ ಸ್ಟೇಷನ್ಗೆ ಕರೆದುಕೊಂಡು ಬರಲಾಗಿದೆ. ಈಗ ವಿಚಾರಣೆ ಆರಂಭ ಆಗಿದೆ. ನಂತರ ಮಧ್ಯಾಹ್ನ ರಾಮನಗರ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಲಾಗುತ್ತೆ. ಏನಿಲ್ಲ, ಈಗ ಬರ್ತಾ ಇದ್ದಾರೆ, ಕರ್ಕೊಂಡು ಬರ್ತಾ ಇದ್ದಾರೆ. ಏರ್ಪೋರ್ಟಿಂದ ಆನ್ ದ ವೇ ಇದ್ದಾರೆ. ಇನ್ನೊಂದು 15-20 ಮಿನಿಟ್ಸಲ್ಲಿ ಬರ್ತಾರೆ ಇಲ್ಲಿಗೆ. ಬಂದ ನಂತರ ನಮ್ಮ ಅರೆಸ್ಟ್ ಫಾರ್ಮಾಲಿಟೀಸಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಅನಂತರ ಅವರ ಹೇಳಿಕೆ, ಸ್ವಚ್ಛ ಹೇಳಿಕೆಯನ್ನು ನಾವು ರೆಕಾರ್ಡ್ ಮಾಡಿದ ನಂತರ ಇಲ್ಲಿಂದ ಮತ್ತೆ ಮೆಡಿಕಲ್ ಮಾಡಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ. ಸರಿ, ಈಗ ಅವರು ಹೇಳಿಕೆ ಕೊಟ್ಟಂತವ್ರಿಗೆ ಯಾರೋ ನೋಟಿಸ್ ಕೊಡೋದು ಸಾಧ್ಯತೆ ಇರ್ತವೆ ಸರ್? ಇವತ್ತು ಅದು ಇವತ್ತಾಗಲ್ಲ, ಇವತ್ತು ಇವ್ರದ್ದು ಮಾತ್ರ ನಾವು ಮಾಡ್ತೀವಿ. ಆನಂತರ ಇವರು ಹೇಳಿಕೆ ಪ್ರಕಾರ ಮತ್ತೆ ಕಂಪ್ಲೇಂಟಲ್ಲಿ ಯಾರ್ಯಾರು ವಿಟ್ನೆಸ್ ಇದ್ದಾರೋ ಅವನು ಅದು ಇನ್ವೆಸ್ಟಿಗೇಷನಲ್ಲಿ ಪಾರ್ಟ್ ಆಗುತ್ತೆ. ಅದಾದ ನಂತರ ಎಲ್ಲರದ್ದು ಹೇಳಿಕೆ ಏನಾಗಿದೆ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸವಿಸ್ತರವಾಗಿ ವಿಚಾರಣೆ ಮಾಡಿ ಅವರೆಲ್ಲ ಹೇಳಿಕೆಗಳು ತಗೊಂಡು ಆನಂತರ ನಾವು ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ಸರಿ, ಬರಲಿ. ಬಂದ ನಂತರ ನಮ್ಮ ಏನು ಕೆಲಸ ಇದು ಮುಗಿದ್ರೆ ಇವತ್ತೇನು ಅವಶ್ಯಕತೆ ಇರಲ್ಲ. ಬಟ್ ನಾವು 24 ಗಂಟೆ ಒಳಗಡೆ ನಾವು ಪ್ರೊಡ್ಯೂಸ್ ಮಾಡಬೇಕಂತ ಪ್ರೊಡ್ಯೂಸ್ ಮಾಡಿದ ನಂತರ ನೋಡ್ತೀವಿ. ಸರ್, ಈಗ ನೀವು ಕಸ್ಟಡಿಗೆ ತಗೊಂಡಿಲ್ಲ ಅಂದರೆ ನ್ಯಾಯಾಂಗ ಬಂಧನ ಅಂದರೆ ಈಗ ರಾಮನಗರ ಜೈಲ ಅಥವಾ ಬೆಂಗಳೂರು ಅದು ಆನರಬಲ್ ಕೋರ್ಟ್ ಡಿಸೈಡ್ ಮಾಡ್ತಾರೆ. ಈಗ ಪ್ರೊಡಕ್ಷನ್ ಮಾಡೋದು ನಾವು ಇಲ್ಲಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ. ಪ್ರೊಡ್ಯೂಸ್ ಮಾಡಿದ ನಂತರ ಅವರು ಕೋರ್ಟ್ ಡಿಸೈಡ್ ಮಾಡ್ತಾರೆ. ಗಣೇಶ್ ಮಾತ್ರ ಕರ್ಕೊಂಡ್ಬರ್ತಾರೆ ಅಥವಾ ಡ್ರೈವರ್ ಜೊತೆ ಇದ್ದವ್ರನ್ನು ಕರ್ಕೊಂಡ್ಬರ್ತಾರೆ? ಏನು, ಅವ್ರೊಬ್ಬರನ್ನ ಮಾತ್ರ ಕರ್ಕೊಂಡ್ ಬರ್ತಾ ಇದ್ರು. ಅವ್ರನ್ನು ಕಳಿಸ್ಬಿಟ್ಟಿದ್ರು. ಲೋಕಲ್ ಡ್ರೈವರ್ ಇದ್ರು, ಲೋಕಲ್ ಗಾಡಿ ಡ್ರೈವರ್ ಇದ್ರು, ಗಾಡಿ ಕಳಿಸ್ಬಿಟ್ಟಿದ್ದೀವಿ. ಆನಂತರ ಅವ್ರ ಜೊತೆನಲ್ಲಿ ಯಾರಿದ್ದಾರೋ, ಜೊತೆ ಸ್ನೇಹಿತರಿದ್ದಾರೆ, ಅವ್ರ ಕಡೆಯಿಂದ ಅವ್ರಿಗೆ ಇನ್ಫಾರ್ಮೇಶನ್, ಅವ್ರ ಡೀಟೇಲ್ಸ್ ಎಲ್ಲ ತಗೊಂಡು ಅವ್ರು ಕಳಿಸ್ಬಿಟ್ಟಿದ್ರು. ಈ ಹೇಳಿಕೆಗಳು ಮಾಡ್ತಾ ಇದ್ದೀವಿ. ಅದು ಎಲ್ಲರದ್ದು ಕಂಪ್ಲೀಟ್ ಮಾಡಿಲ್ಲ, ಮಾಡ್ತಾ ಇದ್ದೀವಿ ನಾವು. ಅದೆಲ್ಲ ಆಶ್ರಯ ಯಾರು ಕೊಟ್ಟಿಲ್ಲ, ಅವ್ರ ಜೊತೆನಲ್ಲಿ ಹೋಗಿದ್ದಾರೆ. ಆಶ್ರಯ ಕೊಟ್ಟಿದ್ದ ನಮ್ಗೆ ಏನು ಕಂಡು ಬಂದಿಲ್ಲ. ಯಾಕಂದ್ರೆ ಅವರು ಹೋಗಿ ಬೇರೆ ಕಡೆ ರಿಸಾರ್ಟ್ ಅಲ್ಲಿ ಇದ್ರು, ಅಲ್ಲಿಂದ ಟೆಂಪಲ್ಗೆ ಹೋಗ್ತಾ ಇದ್ದಾರೆ. ಟೆಂಪಲ್ ಹೋಗೋ ಸಮಯದಲ್ಲಿ ಅದು ಅರೆಸ್ಟ್ ಆಗಿದ್ದಾರೆ. ಸೊ ಜೊತೆನಲ್ಲಿ ಸ್ನೇಹಿತರಿದ್ದಾರೆ. ಬಟ್ ಇದು ಆಶ್ರಯ ಕೊಟ್ಟಿರೋದ್ರಲ್ಲಿ ನಮ್ಗೆ ಈಗ ಕಂಡು ಬಂದಿಲ್ಲ. ನೋಡ್ತೀವಿ ಅದು ಮಾಡ್ತೀವಿ. ಮತ್ತೆ ಇದೆಲ್ಲ ಆದ ನಂತರ ಪಾರ್ಟಿ ಆಯೋಜನೆ ಮಾಡ್ಬೋದು.